ನ್ಯೂಸ್ 90 ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಸ್ ಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಮಂಡ್ಯ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ನಾವು ಮಾತಾಡಿದ್ರೆ ಸಿನಿಮಾದವರು ಅಂತಾರೆ, ಅದೇ ಅವರೆಲ್ಲ ಸತ್ಯ ಹರಿಶ್ಚಂದ್ರನ ತುಂಡುಗಳ. ಈ ಬಾರಿ ಮಂಡ್ಯದ ಜನರೇ ಎಲ್ಲಾ ಟೀಕೆಗಳಿಗೂ ಉತ್ತರ ಕೊಡಬೇಕು ಎಂದು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ರಾಕಿಂಗ್ ಸ್ಟಾರ್ ಯಶ್ ವಾಗ್ದಾಳಿ ನಡೆಸಿದ್ದಾರೆ. ಮುನವಳ್ಳಿಯಲ್ಲಿ ಸುಮಲತಾ ಅಂಬರೀಶ್ ಪರ ಪ್ರಚಾರ ನಡೆಸಿರುವ ಯಶ್ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟು ದಿನ ನಾವು ಒಳ್ಳೆಯವರೇ ಆಗಿದ್ವು, ಈಗ ಪ್ರಚಾರಕ್ಕೆ ಬಂದ ಮಾತ್ರಕ್ಕೆ ಸಿನಿಮಾದವರು ಕೆಟ್ಟವರಾಗಿ ಹೋದ್ರ, ಹಾಗಿದ್ದರೆ ಅವ್ರು ಯಾರು ಎಂದು ನಿಖಿಲ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಹೌದು, ಎಷ್ಟು ನನ್ನ ಹೀಯಾಳ್ಸ್ತೀರೋ ಅಷ್ಟೇ ಮೆರಿತೀನಿ. ಜೆಡಿಎಸ್ ನಾಯಕರಿಗೆ ನಟ ಯಶ್ ಬಹಿರಂಗ ಸವಾಲು ಹಾಕಿದ್ದಾರೆ. ಒಂದು ಬಾರಿ ಶತ್ರುಗಳಾದ್ರೆ ಜೀವನ ಪೂರ್ತಿ ಶತ್ರುಗಳಾಗಿ ಇರಬೇಕಾಗುತ್ತೆ. ಇವತ್ತು ಶತ್ರುಗಳಾಗಿ ನಾಳೆ ಬೆಳಿಗ್ಗೆ ಸ್ನೇಹಿತರಾಗೋಕೆ ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಅಂಬರೀಶ್ ಕೊಡುಗೆ ಏನು ಅಂತಿಲ್ಲ. ಅವರ ಕೊಡುಗೆ ಏನು ಅನ್ನೋದಕ್ಕೆ ಜನರ ಪ್ರೀತಿಗಿಂತ ದೊಡ್ಡ ಸಾಕ್ಷಿ ಬೇಕಾ? ನಾನು ಅಂಬರೀಶ್ ಅಣ್ಣನ ಮೇಲಿನ ಅಭಿಮಾನಕ್ಕೆ ಬಂದಿದ್ದೇನೆ. ನಾನಾಗ್ಲಿ ಅಥವಾ ದರ್ಶನ್ ಆಗ್ಲಿ ಪ್ರಚಾರಕ್ಕೆ ಬಂದಿರುವುದು ಅಂಬರೀಶ್ ಅವರ ಮನೆ ಮಕ್ಕಳಾಗಿ. ಅಂಬರೀಶ್ ಇದ್ದಾಗ ಕೈ ಕಟ್ಟಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ರು. ಅವರು ಇಲ್ಲದಿರುವುದರಿಂದ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಎಂದು ಯಶ್ ಕಿಡಿಕಾರಿದ್ದಾರೆ. ಮಂಡ್ಯದ ಜನರನ್ನು ಎಷ್ಟು ಬಾರಿ ದಡ್ಡರಾಗಿ ಮಾಡ್ತೀರಾ? ಈ ಬಾರಿ ಅದಕ್ಕೆಲ್ಲ ನಮ್ಮ ಜನರೇ ಉತ್ತರ ಕೊಡ್ತಾರೆ. ಸುಮಲತಾ ಅವರನ್ನು ಗೆಲ್ಲಿಸದಿದ್ದರೆ ತಲೆ ಎತ್ತಿ ಓಡಾಡೋಕೆ ಆಗಲ್ಲ. ಹೀಗಾಗಿ ನೀವು ಈ ಬಾರಿ ಸುಮಲತಾರನ್ನು ಗೆಲ್ಲಿಸಿ. ಇದು ರಾಜ್ಯದ ಚುನಾವಣೆಯಲ್ಲ, ಕೇಂದ್ರ ಸರ್ಕಾರದ ರಚನೆಗೆ ನಡೆಯುತ್ತಿರೋ ಚುನಾವಣೆ ಎಂದು ಯಶ್ ಹೇಳಿದ್ದಾರೆ. ಚುನಾವಣಾ ಪ್ರಚಾರ ಮಾಡುವಾಗ ನಟ ಯಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಟೀಕಾ ಪ್ರಹಾರ ನಡೆಸಿದ್ರು. ಕತ್ರಿಗುಪ್ಪೆಯಲ್ಲಿ ಬಾಡಿಗೆ ಮನೆ ಕಟ್ಟಲು ಯೋಗ್ಯತೆ ಇಲ್ಲದವರು ನನ್ನ ಯೋಗ್ಯತೆ ಬಗ್ಗೆ ಮಾತನಾಡುತ್ತಾರೆ ಎಂದು ಪರೋಕ್ಷವಾಗಿ ಯಶ್ ಅವರ ವೈಯಕ್ತಿಕ ವಿಚಾರವನ್ನು ಬೀದಿಗೆಳೆದಿದ್ರು. ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.